ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಯಲಬುರ್ಗಾ ಪೊಲೀಸ್ ಠಾಣೆಯ ವತಿಯಿಂದ ಈದ್ ಮಿಲಾದ್ ಪ್ರಯುಕ್ತ ಶಾಂತಿ ಸಭೆ ನಡೆಸಲಾಗಿದ್ದು, ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಶಾಂತಿ ಕಾಪಾಡುವಂತೆ ಸಲಹೆ ನೀಡಲಾಯಿತು. ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆ ಹಾಗೂ ಸಹಬಾಳ್ವೆಯಿಂದ ಆಚರಿಸುವ ಹಿನ್ನೆಲೆಯಲ್ಲಿ ಯಲಬುರ್ಗಾ ಪೊಲೀಸ್ ಠಾಣೆಯ ವತಿಯಿಂದ ಶುಕ್ರವಾರ ಸಂಜೆ ಠಾಣೆ ಆವರಣದಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ವಿವಿಧ ಸಮಾಜದ ಮುಖಂಡರು, ಗಣ್ಯರು, ಸಾರ್ವಜನಿಕರು ಹಾಗೂ ಪತ್ರಕರ್ತರು ಭಾಗವಹಿಸಿ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವ ಕುರಿತು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ PSI ವಿಜಯ್ ಪ್ರತಾಪ್ ಅವರು, ಯಲಬುರ್ಗಾ ತಾಲೂಕಿನಲ್ಲಿ ಯಾವುದೇ ಹಬ್ಬ ಹರಿದಿನ ಬಂದರೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಎಲ್ಲರೂ ಒಗ್ಗೂಡಿ ಸಾಮರಸ್ಯದಿಂದ ಆಚರಿಸುವ ಪರಂಪರೆ ಇದೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಎಲ್ಲ ಸಮಾಜಗಳ ಮುಖಂಡರು ಹಾಗೂ ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸದಾ ಸಹಕಾರ ನೀಡುತ್ತಿದ್ದಾರೆ. ಇದೇ ರೀತಿ ಸಹಕಾರ ಮುಂದುವರಿಯಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಹತ್ತರ್ ಸಾಬ್ ಕಾಜಿ, ವಸಂತ ಬಾಯಿಮನಿ, ಅಂಬರೀಶ್ ಹುಬ್ಬಳ್ಳಿ, ಅಂದಯ್ಯ ಕಲಿಮಠ, ಹನುಮಂತಪ್ಪ ಹೊಸಹಳ್ಳಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಅದೇ ಪ್ರಕಾರ ಇವತ್ತು PSI ಸಾಹೇಬರು ಎಲ್ಲ ಗಣೇಶ ಹಬ್ಬ ಇರ್ಬೋದು, ದೀಪಾವಳಿ ಇರ್ಬೋದು, ಈದ್ ಮಿಲಾದ್ ಎಲ್ಲ ಹಬ್ಬದ ಒಂದು ಶಾಂತಿ ಸಭೆಯನ್ನು ಕರೀತಾ ಇದ್ದಾರೆ. ಇವತ್ತು ನಮ್ಮಲ್ಲೇ ಹೇಳ್ಬೇಕಂತಂದ್ರೆ ಈಗೆಲ್ಲ ಹಿರಿಯರು ತಮ್ಮ ರೂಟು ಎಲ್ಲ ಹೇಳಿ ಎಲ್ಲ ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರೂ ಆಗಮಿಸಿದ್ರು. ಇಲ್ಲಿ ಭಾಳಷ್ಟು ವಿಚಾರಗಳು ಚರ್ಚೆ ಆದವು. ಆಮೇಲೆ ಚರ್ಚೆ ಅಲ್ಲ, ಭಾಳಷ್ಟು ವಿಚಾರಗಳು ವಿನಿಮಯ ಆದವು. ಇದಕ್ಕೆ ಸಂಬಂಧಪಟ್ಟಂಗೆ ಯಲಬುರ್ಗಾದಲ್ಲಿ ನಾನು ಮೊದಲೇ ಹೇಳಿದೆ, ಹಿರಿಯರು ಅವರು ಕಂಟ್ರೋಲಲ್ಲಿ, ಅವರು ಸ್ವಲ್ಪ ಹುಡುಗರು ಅವರೆಲ್ಲ ಕಂಟ್ರೋಲ್ ಸಲುವಾಗಿ ಇದು ಶಾಂತಿಯುತ ವಿರೋಧ ಅಂತ. ಆಮೇಲೆ ಯಾವುದೇ ಜಾತಿ ಭೇದ ಧರ್ಮ ಅನ್ನೋದು ಇಲ್ಲ. ಇಲ್ಲಿ ಎಲ್ಲರೂ ಎಲ್ಲ ಕೂಡಿಯಾಗೆ. ನ್ಯೂಸ್ ರಿಪೋರ್ಟರ್ ಮೌನೇಶ್ H. ನಾಯಕ್, ಎಂಪವರ್ ನ್ಯೂಸ್, ಕೊಪ್ಪಳ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.